ಅಂಜನಾದ್ರಿ ಬೆಟ್ಟವು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿರುವ ಒಂದು ಪವಿತ್ರ ಸ್ಥಳವಾಗಿದೆ. ಪುರಾಣಗಳ ಪ್ರಕಾರ ಇದು ಶ್ರೀಹನುಮಂತನ ಜನ್ಮಸ್ಥಳವೆಂದು ನಂಬಲಾಗುತ್ತದೆ. ಈ ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶವನ್ನು ಪುರಾತನ ಕಾಲದಲ್ಲಿ ಕಿಷ್ಕಿಂಧಾ ರಾಜ್ಯವೆಂದು ಕರೆಯಲಾಗುತ್ತಿತ್ತು. ಇದು ರಾಮಾಯಣದ ಪ್ರಮುಖ ಭಾಗವಾಗಿದೆ. ಈ ಕಥೆ ರಾಮಾಯಣದ ಕಾಲಕ್ಕೆ ಹೋಗುತ್ತದೆ. ಆ ಸಮಯದಲ್ಲಿ ಅಂಜನಾದೇವಿ ಎಂಬ ತಪಸ್ವಿನಿ ಈ ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಿದ್ದಳು. ಅವಳು ಸಂತಾನ ಪ್ರಾಪ್ತಿಗಾಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದಳು. ಅವಳ ಭಕ್ತಿ ಮತ್ತು ಶ್ರದ್ಧೆಗೆ ಮೆಚ್ಚಿದ ದೇವರುಗಳು ಅವಳಿಗೆ ಮಹಾಬಲಶಾಲಿ ಮಗನನ್ನು ಕೊಡುವಂತೆ ಆಶೀರ್ವಾದ ಮಾಡಿದರು. ಅದೇ ಸಮಯದಲ್ಲಿ ದಶರಥ ಮಹಾರಾಜರು ಪುತ್ರಕಾಮೇಷ್ಠಿ ಯಜ್ಞವನ್ನು ಮಾಡುತ್ತಿದ್ದರು. ಯಜ್ಞದ ಫಲವಾಗಿ ದೊರೆತ ಪಾಯಸವನ್ನು ದೇವರುಗಳು ಹಂಚಿದರು. ಆ ಪಾಯಸದ ಒಂದು ಭಾಗವು ಗಾಳಿದೇವನಾದ ವಾಯುದೇವರ ಮೂಲಕ ಅಂಜನಾದೇವಿಗೆ ತಲುಪಿತು. ಆ ಪಾಯಸವನ್ನು ಸೇವಿಸಿದ ನಂತರ ಅಂಜನಾದೇವಿಗೆ ಒಂದು ಅದ್ಭುತ ಮಗನ ಜನನವಾಯಿತು. ಅವನೇ ಹನುಮಂತ. ಹನುಮಂತನು ಬಾಲ್ಯದಲ್ಲೇ ಅಪಾರ ಶಕ್ತಿ ಮತ್ತು ಚಾತುರ್ಯವನ್ನು ತೋರಿದನು. ಒಂದು ದಿನ ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ಅದನ್ನು ಹಿಡಿಯಲು ಆಕಾಶಕ್ಕೆ ಹಾರಿದನು. ಅವನ ಈ ಸಾಹಸವನ್ನು ನೋಡಿ ದೇವರುಗಳು ಆಶ್ಚರ್ಯಪಟ್ಟರು. ನಂತರ ಇಂದ್ರನು ತನ್ನ ವಜ್ರಾಯುಧದಿಂದ ಅವನ ಮೇಲೆ ಹೊಡೆದನು. ಇದರಿಂದ ಹನುಮಂತನು ನೆಲಕ್ಕೆ ಬಿದ್ದನು. ಈ ಘಟನೆಗೆ ಕೋಪಗೊಂಡ ವಾಯುದೇವನು ತನ್ನ ಗಾಳಿಯನ್ನು ನಿಲ್ಲಿಸಿದನು. ಇದರಿಂದ ಪ್ರಪಂಚವೇ ಸಂಕಷ್ಟಕ್ಕೆ ಸಿಲುಕಿತು. ನಂತರ ಎಲ್ಲಾ ದೇವರುಗಳು ಸೇರಿ ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು. ಅವನಿಗೆ ಅಜೇಯ ಶಕ್ತಿ, ವೇಗ ಮತ್ತು ಅಮರತ್ವದಂತಹ ವರಗಳು ದೊರಕಿದವು. ಈ ಎಲ್ಲಾ ಘಟನೆಗಳು ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತ ನಡೆದವು ಎಂದು ನಂಬಲಾಗುತ್ತದೆ. ಅಂಜನಾದ್ರಿ ಬೆಟ್ಟವು ಇಂದಿಗೂ ಭಕ್ತರಿಗಾಗಿ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಸುಮಾರು 575 ಮೆಟ್ಟಿಲುಗಳನ್ನು ಏರಿ ಮೇಲಕ್ಕೆ ಹೋದರೆ ಹನುಮಂತನ ದೇವಾಲಯವನ್ನು ಕಾಣಬಹುದು. ಈ ಸ್ಥಳಕ್ಕೆ ಭೇಟಿ ನೀಡುವವರು ಆತ್ಮೀಯ ಶಾಂತಿ ಮತ್ತು ಭಕ್ತಿಭಾವವನ್ನು ಅನುಭವಿಸುತ್ತಾರೆ. ಈ ಬೆಟ್ಟದ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವೂ ಮನಸೆಳೆಯುತ್ತದೆ. ತುಂಗಭದ್ರಾ ನದಿಯ ದೃಶ್ಯ, ಹಂಪಿಯ ಪುರಾತನ ಅವಶೇಷಗಳು ಮತ್ತು ಪರ್ವತಗಳ ಸೌಂದರ್ಯ ಎಲ್ಲ ಸೇರಿ ಈ ಸ್ಥಳವನ್ನು ನಿಜಕ್ಕೂ ದೈವೀಯ ಸ್ಥಳವನ್ನಾಗಿ ಮಾಡುತ್ತವೆ. ಹೀಗಾಗಿ ಅಂಜನಾದ್ರಿ ಬೆಟ್ಟವು ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ, ಅದು ಒಂದು ಪವಿತ್ರ ಪುರಾಣ ಕಥೆಯ ಜೀವಂತ ಸಾಕ್ಷಿಯಾಗಿದೆ. ಇಲ್ಲಿ ಭೇಟಿ ನೀಡುವುದು ಭಕ್ತಿಗೆ, ಇತಿಹಾಸಕ್ಕೆ ಮತ್ತು ಪ್ರಕೃತಿಯ ಸೌಂದರ್ಯಕ್ಕೆ ಒಟ್ಟುಗೂಡುವ ಒಂದು ಅದ್ಭುತ ಅನುಭವವಾಗಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯ್ತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.